आप देख रहे हैं 7 न्यूज। मैं आपके साथ मोहम्मद सलमान जुनैदी। ಶ್ರೀ ಬಸವರಾಜ್ ತೆಳಗಡೆ ಅವರೇ ಮತ್ತೆ ಯಾರ್ಯಾರದ್ರಿ ಎಲ್ಲರದ ನಮ್ಮ ಎಲ್ಲ ವಿಶೇಷವಾಗಿ ಬಜರಂಗದಳ ರಾಮಸೇನೆ ಎಲ್ಲ ನನ್ನ ಕಾರ್ಯಕರ್ತ ಬಂಧು ಭಗಿನಿಯರೇ ಮತ್ತು ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂಥ ಎಲ್ಲ ನನ್ನ ಹಿರಿಯರೇ ಅಣ್ಣ ತಮ್ಮಂದರೆ ತಾಯಂದರೆ ಮುದ್ದು ಮಕ್ಕಳೇ, ಈಗಾಗಲೇ ಈರಪ್ಪಣ್ಣವ್ರು ಮಾತನಾಡಿದ್ದಾರೆ. ವಿಶ್ವಗುರು ಬಸವಣ್ಣವರನ್ನ 900 ವರ್ಷಗಳ ನಂತರನೂ ಸಹ ನಾವು ಸ್ಮರಣೆ ಮಾಡ್ಕೋತಾ ಇದ್ದೀವಿ. ಸಂಗೊಳ್ಳಿ ರಾಯಣ್ಣ ವೀರಣ್ಣ, ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಛತ್ರಪತಿ ಶಿವಾಜಿ ಮಹಾರಾಜರು, ಮಹರ್ಷಿ ವಾಲ್ಮೀಕಿ ಅವರು ನೋಡಿರಿ, ಎಲ್ಲರನ್ನೂ ಇವತ್ತು ನಾವು ಪ್ರತಿ ಹಳ್ಳಿಯಲ್ಲಿ ಇವತ್ತು ನಮ್ಮೆಲ್ಲ ಜನ ಅದಕ್ಕೇನು ಜಾತಿ ಮತ ಯಾವುದಕ್ಕೂ ಇಲ್ಲ. ಬಸವಣ್ಣವ್ರದ್ದು ಬಂದರೆ ಎಲ್ಲ ಸಮುದಾಯದವ್ರು ಕೊಡ್ತಾರೆ, ಸಂಗೊಳ್ಳಿ ರಾಯಣ್ಣದು ಬಂದರೆ ಎಲ್ಲರೂ ಬಂದಿರ್ತಾರೆ, ಮಹರ್ಷಿ ವಾಲ್ಮೀಕರು ಬಂದರೆ ಎಲ್ಲ ಸಮುದಾಯದವ್ರು ಕೂಡಿ ಮಾಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಕಾರ್ಯಕ್ರಮ ಇವತ್ತೆಲ್ಲ ಕಡೆನೂ ಎಲ್ಲರೂ ಕೂಡಿ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಇಲ್ಲೇಟು ಕರ್ನಾಟಕದಾಗ 224 ಅಂದ್ರೆ 315 MLA ಆಗ್ತಿದ್ರು. 224 ಮ್ಯಾಗಿನೂ ಎಲ್ಲ ನಮ್ಮ ಹೆಣ್ಮಕ್ಳು MLA ಆಗ್ತಿದ್ರು. ಅದು ಮಾಡಿಸ್ಬಾರ್ದು ಅಂಥೇಳಿ ಇವತ್ತು ಹೆಣ್ಮಕ್ಳಿಗೆ ರಿಸರ್ವೇಷನ್ ನೋಡಿರಿ, ಸಂವಿಧಾನದಾಗ ಅವಕಾಶ ಸಿಕ್ಕಿತ್ತು. ಇವತ್ತು ಸುಮ್ಮನೆ ವಿರೋಧ ಮಾಡಿ ಇವತ್ತು ಹೆಣ್ಮಕ್ಳ ಸಮಾನತೆ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಆದರೆ ಅವರು ವಿಧಾನಸಭಾ ಲೋಕಸಭಾದಾಗ ಹೋದ್ರೆ ಸಮಾನತೆ ಆಗೋದಲ್ಲ. ಬರೀ ಗ್ರಾಮ ಪಂಚಾಯತಿಗೆ ನೋಡ್ರಿ, ಅದು ಗ್ರಾಮ ಪಂಚಾಯತಿ ಎಡ್ಬ್ಯಾಗ ಇರಬೇಕತ್ತ, ಆದರೆ MP MLA ಇರಬಾರ್ದತ್ತ. ಹೆಂಗೆ ಇವ್ರು ದಿಲ್ಲಿ ರಾಜಕಾರಣ ಹೆಂಗೈತೆ ನೋಡ್ರಿ. ಇಲ್ಲಿ ಗ್ರಾಮ ಪಂಚಾಯತಿಗೆ ಕಂಪಲ್ಸರಿ, ಜಿಲ್ಲಾ ಪಂಚಾಯತಿಗೆ ಕಂಪಲ್ಸರಿ, ಪಟ್ಟಣ ಪಂಚಾಯತಿಗೆ ಮಹಿಳಾ ಮೀಸಲಾತಿ. ಆದರೆ ವಿಧಾನಸಭೆ ಲೋಕಸಭೆಗೆ ಹಾಕಿಲ್ಲ. ಅದನ್ನು ಮಾಡ್ಲಿಕ್ಕೆ ಹೋದ್ರೆ ಇವತ್ತು ಅದನ್ನು ಬಾಯಿಗೆ ಮಣ್ಣು ಹಾಕಿದ್ರು. ಅದಕ್ಕೆ ಕಾರಣ ಏನಂದ್ರೆ ಇದು ಎಲ್ಲ ನ್ಯಾಯಯುತವಾಗಿ ನಾವು ವಿಧಾನಸಭೆಯಲ್ಲಿ ಚರ್ಚೆ ಆಗೋದಿಲ್ಲ. ಅದಕ್ಕೆ ಬಂಧುಗಳೇ, ನಾ ಇಷ್ಟೇ ಹೇಳೋದು, ಇವತ್ತು ಬಸವಣ್ಣವರ ಮೂರ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಬಜರಂಗದಳ ಹುಡುಗರು ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು ಯಾರನ್ನೂ ಉದ್ಘಾಟಕರೇ ಹಾಕ್ಯಾರ ಗೊತ್ತಿಲ್ಲ, ಯಾರು ಮುಖ್ಯ ಅತಿಥಿ ಹಾಕ್ಯಾರ ಗೊತ್ತಿಲ್ಲ. ಆದ್ರೆ ಎಲ್ಲೇ ಕರೆದ್ರೂ ನಾವು ಬಂದು ನಮ್ಮ ತಳಗೆ ಹಾಕಿ ಮ್ಯಾಗ ಹಾಕಿ ಅಂತ ಕೇಳೋ ಮಗನ ಅಲ್ಲ. ನೀವು ಬೇಕಾದ್ರೆ ತಳಗೆ ಹಾಕಿರಿ. ಹಿಂದಕ್ಕೆ ಸ್ವಾಮಿ ವಿವೇಕಾನಂದರಿಗೆ ಹಾಗೆ ಆಯ್ತತ್ತ. ಸ್ವಾಮಿ ವಿವೇಕಾನಂದರು ಒಂದು ಇಂಗ್ಲೀಷ್ ಶಾಲೆ ಕಲಿತಿದ್ರತ್ತ. ಅವೆಲ್ಲ ಎಲ್ಲರೂ ನೋಟ್ಬುಕ್ಕ ಅವಾಗೆಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಬಂದಿರೇನಂತ ಎಲ್ಲ ಟೀಚರ್ ಕೇಳ್ದ ಎಲ್ಲ ತಂದಿಟ್ರು. ಕಡೆಗೆ ಬಂದು ಸ್ವಾಮಿ ವಿವೇಕಾನಂದ್ರ ಮ್ಯಾಗ ಇಟ್ರತ್ತ. ಮ್ಯಾಗ ಇಡೋಣನೇ ಆ ಟೀಚರು ಸಿಟ್ಟು ಬರ್ತತ್ತ. ಬ್ರಿಟಿಷ್ ಟೀಚರ್ ಇದ್ದವ, ಇವ ಒಬ್ಬ ಹಿಂದೂಸ್ತಾನಿ, ನಮ್ಮ ಎಲ್ಲ ಬ್ರಿಟಿಷ್ ಮಕ್ಕಳು ಮ್ಯಾಗ ಇವ ಇಟ್ಟಾನಂದು ಅದನ್ನು ಬುಕ್ಕ ತೆಗೆದು ಹಿಂಗೆ ತಳಗಿಟ್ಟತ್ತ. ಥ್ಯಾಂಕ್ ಯು ಸರ್ ಅಂತ ಹೇಳ್ದತ್ತವ್ರು. ಯಾಕೆ ಥ್ಯಾಂಕ್ ಯು ಅಂದ್ರೆ ನಿಮ್ಮ ಎಲ್ಲದಕ್ಕೂ ಪಾಯ ನಾವೇ ಇದ್ದೀವಿ ಹಿಂದೂಗಳು ಅಂತೇಳಿ ಸ್ವಾಮಿ ವಿವೇಕಾನಂದ್ರ ಹೇಳ್ತದೆ. ಅದಕ್ಕೆ ಕಡೆಗೆ ಮಾತಾಡೋದು ಅಂಥದ್ದು ಹಣೆ ಬರ ನನಗೈತಿ. ಯಾವ ಕಾರ್ಯಕ್ರಮ ಇವತ್ತು ಸ್ವಾಮಿಗಳು ನಮ್ಗೆ ಹಂಗೆ ಆಗ್ಯಾರ. ಬಸವನಗೌಡ್ರ ನಿಲ್ರಿ, ನಿಮ್ಮ ಸಾನ್ನಿಧ್ಯ ಐತಿ ಮಾತಾಡ್ರಿ. ಇಲ್ರಿ, ನೀವು ಯಾವ್ದು ಮಾತಾಡಿದ್ರೆ ಅಂದ್ರೆ ಮಂದಿ ಎದ್ದು ಹೋಗ್ತಾರೆ. ನಮ್ಮ ಸಾನ್ನಿಧ್ಯ ಭಾಷಣ ಮುಗಿಸಿ ಅಲ್ಲಿ ನೀವು ಮಾತಾಡಿರ್ತಾರ. ಕಡೆಗೆ ನನ್ನ ಭಾಷಣ ಅನಿವಾರ್ಯ, ಏನು ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ನಾವೆಲ್ಲ ಒಂದಾಗಬೇಕು. ಇವತ್ತೇನು ಪಾಪ ನಮ್ಮ ಹಿಂದೂ ಸಂಘಟನೆಗಳು ಇವ್ರು ಭಾಳ ಕೇಸ್ ಹಾಕಲಕತ್ತಾರ. ಈಗ ಎಟ್ಟು ಹಾಕ್ತಾರೆ ಹಾಕಲಕ್ಕ, ಏನು ತಲೆ ಕೆಡ್ಸೋಬೇಡ್ರಿ. 28ಕ್ಕೆ ನಾವೇ ಬರೋರು ನಾವೇ. ನಮ್ಮ ಜನ ಏನು ಅವರು ಹಿಂದೂ ಸಂಘಟನೆ ಮಾಡೋದು ತಪ್ಪ, ಹಿಂದೂಗಳ ಪರವಾಗಿ ಮಾತಾಡೋದು ತಪ್ಪ. ನನ್ನ ಮ್ಯಾಗೂ ಹಾಕ್ಯಾರ ಕೇಸ. ಉಳ್ಕಿದ ಲೀಡರ್ಗಳು ಬೇರೆ, ನನ್ನ ಮ್ಯಾಗಂತೂ ದಿನ ಒಂದು ಕೇಸ್ ಹಾಕ್ತಾರೆ. ಈಗ 89 ಕೇಸ್ ಆಗ್ಯಾವ. ಇನ್ನು ಎಷ್ಟು ಕೇಸ್ ಹಾಕ್ತೋ ಗೊತ್ತಿಲ್ಲ. ನಾ ಹೇಳಿನ ಪೊಲೀಸ್ ಇಲಾಖೆದವ್ರಿಗೆ ಹಾಕ್ರಿ 150 ಕೇಸ್ ಹಾಕ್ರಿ 28 ತನ. ಅಂದ್ರೆ ಒಂದು ಕೇಸಿಗೆ ಒಂದು MLA ಆರಿಸಿ ಬರ್ತಾನಂತ ನನ್ನ ಲೆಕ್ಕ. 150 MLA ಆರಿಸಿ ಬಂದ ಮ್ಯಾಗ ನಿಮ್ಮ ಕೇಸುಗಳನ್ನೆಲ್ಲ ಒಂದೇ ದಿವಸ ಹೊಡೆದು ತೆಗೆದು ಬಿಡ್ತೀನಿ ಕ್ಯಾಬಿನೆಟ್ನಾಗ. ನಾವೇನು ತಪ್ಪು ಮಾತಾಡೀವ್ರಿ?
ಯಾರಿಗೆ ನ್ಯಾಯ ಸಿಗಬೇಕು, ಯಾವ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಎಲ್ಲರಿಗೂ ಸಿಗಬೇಕು. ನೋಡಿರಿ, 3 ಲಕ್ಷ ನೌಕರಿ ಸಿಕ್ಕು ಅಂದ್ರೆ ಅದ್ರಾಗ SC ಜನ, ST ಜನ, ಹಿಂದುಳಿದವರು, ಲಿಂಗಾಯತರು, ಒಕ್ಕಲಿಗರು ಎಲ್ಲ ಜನ ಅವ್ರವ್ರು ಏನು ಸಿಕ್ಕಡಾಪುರ ಐತಿ ಸಿಕ್ಕೇ ಸಿಗ್ತದೆ. ಅದನ್ನು ಯಾರೂ ಮಾಡಲಾಗ್ಯಾರ. ಏನೇನೋ ನೆಪ ಮಾಡಿ ಇವತ್ತು ಸರ್ಕಾರ ಇವತ್ತೇನು ಮಾಡ್ಲಾಕತ್ತದ ಇದ್ರ ವಿರುದ್ಧ ಜನರಲ್ಲಿ ಭಾಳಷ್ಟು ಆಕ್ರೋಶ ಐತಿ. ಆದ್ರೆ ಅದು ಎಕಡೆ ಹೆಂಗೆ ತಿರುಗ್ತದೋ ಗೊತ್ತಿಲ್ಲ. ಆದರೆ ನೀವು ಮಾತ್ರ ನಮ್ಮ ಯುವಕರು ಭಾಳ ಶಾಂತ ರೀತಿಯಿಂದ ಈ ಸರ್ಕಾರ ಇರುತ್ತನ ನಮ್ಮ ಹಿಂದೂ ಯುವಕರಿಗೆ ರಕ್ಷಣೆ ಇಲ್ಲ. ಇವತ್ತು ನೋಡಿರಿ, ಏನಾರೇ ಆದರೆ ಎಷ್ಟು ನಮ್ಮ ರಾಜ್ಯದಾಗ ಘಟನೆಗಳಾಗ್ಲಕತ್ತಾವು. ಗಣಪತಿ ಕೂಡಿಸಿದ್ರೆ ಕಲ್ಲು ಬೀಳ್ತಾವೆ, ದೇವಿ ಕುಮ್ಮಗ ಕಲ್ಲು ಒಗಿತಾರೆ, ಕೆಲವೊಂದು ಕಡೆ ಚಪ್ಪಲಿ ಒಗಿತಾರೆ. ಮೊನ್ನೆ ನೋಡಿ ಶಿವಾಜಿ ಮಹಾರಾಜರ ಫೋಟೋ ಮ್ಯಾಗ ಇವತ್ತು ಚಪ್ಪಲಿ ಹೋಗೋದ್ರು. ಏನು ಕಾರಣಪ್ಪ? ತಿಂಡಿ ಅಲ್ಲ ಅವ್ರದ್ದು. ಹಾಂ, ನಾವೇನಾರೇ ಯಾರು ರಂಜಾನ್ದಾಗದು ಎಲ್ಲರೇ ನೀವು ಕಲ್ಲು ಹೋಗಿದ್ದೀರೇನ್ರಿ? ಇಡೀ ದೇಶನಾಗ ಎಲ್ಲರೇ ನೀವು ಒಂದರ ಟಿ ವಿ ಒಳಗೆ ನೋಡಿರಿ. ಇನ್ನು ಅವ್ರು ರಂಜಾನ್ದವ್ರು ಮೆರವಣಿಗೆ ಹೊಂಟಿತ್ತು, ಹಿಂದೂಗಳು ಕಲ್ಲು ಹೋಗಿದ್ರೆ ಒಂದು ಊರಾಗರೆ. ಮತ್ತು ಅವ್ರ ಮಕ್ಳು ತಿಂಡಲ್ಲ ಕಲ್ಲು ಒಗಿತಾರೆ, ಚಪ್ಪಲಿ ಒಗಿತಾರೆ. ಆ ಸಣ್ಣ ಸಣ್ಣ ಹುಡುಗರು ಹೆಂಗೆ ಶಿಕ್ಷಣ ಕೊಟ್ಟಾರ ನೋಡ್ರಿ, ಉಗುಳ್ತಾರೆ ಗಣಪತಿ ಮೂರ್ತಿ ಮ್ಯಾಗ ಹಿಂಗೆ ಉಗುಳೋದು. ಅಂದರೆ ಎಷ್ಟು ನೀಚತನ ಇವರಿಗೆ. ಇನ್ನು ಮ್ಯಾಗ ನೀವು ಅಯ್ಯ ಎಂದರೆ ಸ್ವರ್ಗ, ಎಲ್ವೋ ಅಂದರೆ ನರಕ, ಈ ಕಡೆ ಹೊಡೆದ್ರೆ ಈ ಕಡೆ ಹೊಡಿಯತ್ತ. ಗಾಂಧಿ ಹೇಳ್ಯಾನಲ್ಲ, ಹಂಗೆಲ್ಲರೂ ಹೋದರೆ ನಾವೆಲ್ಲ ಹೋಗ್ಬೇಕಾಗ್ತದೆ. ಈ ಕಡೆ ಹೊಡೆದ್ರೆ ತಾನು ಒದ್ದು ಒಳಗೆ ಹಾಕಬೇಕು. ಇಲ್ಕಂಡು ಆ್ಯಕ್ಷನ್ನೇ AK-47 ಬೇಕೀಗ ಕರ್ನಾಟಕದಾಗ. ನೀವು ತಪ್ಪೇ ಮಾಡೋದಿಲ್ಲ ನೋಡ್ರಿ. ಅಲ್ಲಿ ಹೆಣ್ಮಕ್ಳು ಬಾಗಲಕೋಟೆ ಒಳಗೆ ತಪ್ಪು ಮಾಡ್ಲಾರ್ದವ್ರು ಹುಡುಗರು ಮನೆಗೆ ಹೋಗ್ರು ಪೊಲೀಸರು. ಹೆಣ್ಮಕ್ಳು ಅಡ್ಡ ನಿಂತು ಹೊಟ್ಟೆ ಒಳಗೆ ಬರ್ಸ್ಕೊಡ್ಲಿಲ್ಲ. ಬಾ ಹೆಂಗೆ ಬರ್ತೀವ ಅಂದರು. ಪೊಲೀಸರು ಹೊಳ್ಳಿ ಹೋದರು. ನಾ ಕೇಳಿದೆ ಅಲ್ಲಿ SP-ಗೆ, ಕಲ್ಲು ಹೋಗೋದವ್ರು ಯಾರಪ್ಪ? ಅವರು. ಚಪ್ಪಲ್ ಹೋಗೋದವ್ರು ಯಾರು? ಅವರು. ಮತ್ತು ಹಿಂದೂ ಹುಡುಗರನ್ನ ಅದಕ್ಕೆ ಹಿಡ್ಲಾಕತ್ತೀರಿ? ಇಲ್ಲ ಸರ್, ಮ್ಯಾಗಿಂದ ಆರ್ಡರ್ ಐತಿ, ಈ ಕಡೆ 200 ಹಿಡಿದತ್ತೆ, ಈ ಕಡೆ 200 ಹಿಡಿದತ್ತೆ, ಈಕ್ವಲ್ ಮಾಡ್ತಾರೆ. ನಾ ಏನು ಹೇಳಿದವ್ರು SP-ಗೆ, ನಾ ಏನಾರೇ ಬಂದೆ ಅಂದ್ರೆ 28ಕ್ಕೆ ಯಾರು ಕಲ್ಲು ಹೋಗಿದಿರ್ತಾರೋ ಅವ್ರನ್ನ ಅಟ್ಟೆ ಒದ್ದು ಒಳಗೆ ಹಾಕೋದು. ಭಾಳ ಹಾರಾಡೋದ್ರಂದ್ರೆ ಅಲ್ಲೇ ಮ್ಯಾಗೆ ಕಳಿಸೋದು. ಇಲ್ಲಾಂದ್ರೆ ಎಲ್ಲಿ ಬೇಕಾದಲ್ಲಿ ಜಗಳ ದಾಂದ್ಲಿ. ನಾವು ಎಲ್ಲಿಯೂ ಮಾಡಿಲ್ರಿ. ಹಿಂದೂಗಳು ಎಲ್ಲರೂ ದಾಂದ್ಲಿ ಮಾಡ್ತಾರೇನ್ರಿ? ನಮ್ಮ ಮೆರವಣಿಗೆ ಬಸವಣ್ಣ ತೊಗೊಂಡು ಹೋದ್ರೆ ಕಲ್ಲು ಹೋಗೋದ್ರೆ ಏನು ಮಾಡಬೇಕು? ಅದಕ್ಕೆ ಒಂದು ಕಡೆ ನಮ್ಮ ದೇವ್ರುಗಳ ಕೈಯಾಗ ಏನೇನು ಅದಾವಿಲ್ಲೋ. ಭವಾನಿ ಕೈಯಾಗ ಏನೈತಿ? ಹನುಮಂತನ ಕೈಯಾಗ ಏನೈತಿ? ಹಾಂ, ಶಿವನ ಕೈಯಾಗ ಐತಿಲ್ಲ ತ್ರಿಶೂಲ. ಯಾರ್ಯಾರು ಉಂಡಿ ಕಾರ್ಚಿಕಾಯಿ ತಿಂತಾನೆ, ಉಂಡಿ ಕಾರ್ಚಿಕಾಯಿ ತಿನ್ನೋ ಗಣಪತಿನೂ ಹಿಂದೆ 2 ತ್ರಿಶೂಲ ಅದಾವೆ, ಈ ಕಡೊಂದು ಈ ಕಡೊಂದು. ಉಂಡಿ ಕಾರ್ಚಿಕಾಯಿ ಅಂತೂ ಇಟ್ಟಿರ್ತೀರಿ ನೀವು. ಆದ್ರೆ ಎಲ್ಲ ದೇವ್ರ ಕೈಯಾಗ ಆಯುಧ ಎದಕ್ಕೆ ಕೊಟ್ಟಾರಂದ್ರೆ ಸಂದರ್ಭ ಬತ್ತಂದ್ರೆ ಉಪಯೋಗ ಮಾಡಿರತ್ತೇಳಿ. ನೀವೇನು ದಸರಾದಾಗ ಪೂಜೆ ಮಾಡಕತ್ತು ಕೊಡ್ರಿ, ಜಂಗ್ ಹತ್ತಿದ ಬಂದೂಕ. ಈ ನಮ್ಮ ಬಿಜಾಪುರ ಜಿಲ್ಲೆದಾಗ ಹಳಿ ಗೌಡ್ರುಗಳದಾರ, ಜಂಗ್ ಹತ್ತಿದ ಹತಾರೆ, ಜಂಗ್ ಹತ್ತಿದ್ದು ಬಂದೂಕ. ಅವಾಗೇ ನಿಂಬಿಕಾಯಿ ಹಚ್ಚಿ ತೊಳೆದು ಎಲ್ಲ ಸಾಲಕ್ಕೆ ಹಿಂಗಿಟ್ಟು ಪೂಜೆ ಮಾಡ್ತಾರೆ. ಧ್ಯಾನ ಪೂರ್ಣಂ ಜಗನ್ಜ್ಯೋತಿ ಅವಕ್ಕೆಲ್ಲವು ನಿಮ್ಮ ಮನೆಗೆ ಬಂದ್ರೆ ತೆಗೀರಿ ಅಂದಾಗ ಇನ್ನು ತೆಗೆದ್ರೆ ಉಳಿತೀವಿ. ನಾವೇನು ಯಾರನ್ನು ಹೊಡಿಲಕ್ಕೆ ಹೋಗೋದು ಬೇಡ. ನಮ್ಮ ದೇಶದಾಗ ಇವತ್ತು ಅಂಥ ಪರಿಸ್ಥಿತಿ ಬಂದದ. ನಾವು ಒಂದಾಗಲಿಲ್ಲದ್ರೆ, ನಾವು ಜಾತಿ ವ್ಯವಸ್ಥೆದಾಗ ಬಿದ್ದೀವಂದ್ರೆ ನಮ್ಮ ದೇಶದ ಸಂವಿಧಾನ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಸಂವಿಧಾನ ಉಳಿಬೇಕಾದ್ರೆ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ 60ರಿಂದ 70 ಇದ್ರೆ ಮಾತ್ರ ಸಂವಿಧಾನ ಉಳಿತದೆ, ನಮ್ಮ ಧರ್ಮ ಉಳಿತದೆ. ಅದಕ್ಕಿನ್ನು ಮುಂದೆ ಬರುವಂಥ ದಿವಸಗಳಲ್ಲಿ ಹೆಂಗೆ ನೀವು ಒಕ್ಕಟ್ಟಿನಿಂದ ಇವತ್ತು ಬಸವಣ್ಣ ಎಷ್ಟು ದೊಡ್ಡ ಮೂರ್ತಿ ಕೊಡ್ಸಿರಿ ನೋಡ್ರಿ, ಸಣ್ಣ ಊರ. ಆದರೆ ಬಸವಣ್ಣಂದು ಸುಮಾರು ಒಂದು 50 ಲಕ್ಷ ರೂಪಾಯಿ ಖರ್ಚಾಗಿರ್ಬೇಕೆಲ್ಲ. ಒಂದು 15 ಯಾಕಂದ್ರೆ ನಾನು 15 ಮೂರ್ತಿ ಕೊಡ್ಸೀನಿ ಬಿಜಾಪುರನಾಗ. ಮಹಾರಾಣಾ ಪ್ರತಾಪ್ ಮೂರ್ತಿ ಕೊಡ್ಸೀನಿ 19 ಫೂಟಿಂದು 50 ಲಕ್ಷ ರೂಪಾಯಿ ಜೈಪುರ್ನಿಂದ ತೊಗೊಂಡು ಬಂದಿದ್ದೆ. ಬಹುಶಃ ಇದೂ ಒಂದು 15-16 ಲಕ್ಷ ರೂಪಾಯಿ ಮೂರ್ತಿಗೆ ಬಿದ್ದಿರ್ಬೇಕು. ಯಾಕಂದ್ರೆ ಇಷ್ಟೆಲ್ಲ ಒಕ್ಕಟ್ಟಿನಿಂದ ಮಾಡಿರಿ. ಇವೆಲ್ಲ ಮೂರ್ತಿಗಳು ಉಳಿಬೇಕಿಲ್ಲ. ಮುಂದಿನ ದಿವಸನಾಗ ಈ ಮೂರ್ತಿಗಳೆಲ್ಲ ಈ ದೇಶನಾಗ ಉಳಿಬೇಕೋ ಬೇಡ? ಉಳಿಬೇಕಂದ್ರೆ ನಾವು ಎಲ್ಲ ಒಕ್ಕಟ್ಟಾಗ್ಬೇಕು. ನೀವು ಒಕ್ಕಟ್ಟಾಗ್ಲಿಕ್ಕಂದ್ರೆ ಈಗ ಹೆಂಗೆ ಇರಾನ್ದಾಗ ಹೆಂಗೆ ಮೂರ್ತಿಗಳನ್ನೆಲ್ಲ ಕೆಡಲಕತ್ತಾರಲ್ಲ, ರಷ್ಯಾದಾಗ ಹೆಂಗೆ ಕೆಡೋದ್ರು
ಹಂಗೆ ಅವ್ರು ಏನಾರು ಸಂಖ್ಯೆ ಹೆಚ್ಚಾಯ್ತಂದ್ರೆ ಯಾವ ಮೂರ್ತಿಗಳು ಉಳಿದಿಲ್ಲ. ಇದು ನಿಮ್ಮ ತಲೆಗೆ ಇಟ್ಕೊರಿ. ನೀವು ಇಷ್ಟೆಲ್ಲ ಕಷ್ಟಪಟ್ಟು ಮನೆಗೆ ಇಟ್ಟು ರೊಕ್ಕ ಹಾಕಿ ಮಾಡಿರಲ್ಲ, ಇದು ಉಳಿಬೇಕಂದ್ರೆ 2028 ಈಗ ನೋಡ್ರಿ ಎಲ್ಲ ಕಡೆ ಹಿಂದುತ್ವದ ಹವಾ. ನಾ ಹೇಳ್ತೀನಿ, ನಮ್ಮ ಪತ್ರಕರ್ತರದ್ದು ಕೇಳ್ತಾರೆ, ಏನು ರೀಟ್ ಜನ ಸೇರ್ತಾರಲ್ಲ. ನನ್ನ ಸಲುವಾಗಿಲ್ಲಪ್ಪ, ಹಿಂದುತ್ವ ಉಳಿಬೇಕಂತೇಳಿ ಸೇರ್ಲಕತ್ತಾರ. ಮೊನ್ನೆ ಬಾಗಲಕೋಟೆ ಇಲೆಕ್ಷನ್ಗೆ ಹೋಗಿದ್ದೆ ನಾವು ಹೋಗುತ್ತಾನ ಒಂದು ಬೇರೆ ಇತ್ತು ಹವಾ. ನಾವು ಈರಪ್ಪಣ್ಣವರು ಬಂದ್ರವಾಗ ನಾ ಎಲ್ಲೂ ಗಾಡಿ ಮಾಡಿ, ನನಗೆ ಯಾರು ಗಾಡಿ ಮಾಡೋರು ಯಾರು ಚರಂತಿ ಮಟ್ರು ಗೈ ಬಿಚ್ಚಲಾರ ಗಿರೇಕೆ ಅದು 4-5 ಸಾವಿರ ಮಂದಿ ಕೂಡ್ತಿದ್ರು. 4 ಮಾಜಿ ಮುಖ್ಯಮಂತ್ರಿ ಹೋದ್ರೆ 1000 ಮಂದಿನ ಕೂಡ್ಸೋದಾಗಿಲ್ಲ. ಯಾಕಪ್ಪ ಅಂದ್ರೆ ಜನರಿಗೆ ಗುರ್ತಾಗೈತಿ, ಇವನೇನಾರೇ ಕರ್ನಾಟಕ ಮುಖ್ಯಮಂತ್ರಿ ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ, ಒಳ್ಳೇದಾಗ್ತದೆ. ಇಲ್ಕಂದ್ರೆ ಈ ರಾಜ್ಯದಲ್ಲಿ ಒಳ್ಳೇದಾಗೋದಿಲ್ಲ. ಸುಮ್ಮ ಸೇರೋದಿಲ್ಲ ಮಂದಿ. 30-35 ವರ್ಷದ ಇತಿಹಾಸ ಐತೆ ನಂದು. ಈರಪ್ಪಣ್ಣವ್ರು ಹೇಳ್ದಂಗೆ 94ರಿಂದ MLA, 3 ಸಲ MLA ಆಗೀನಿ, 2 ಸಲ MP ಆಗೀನಿ, ವಾಜಪೇಯಿ ಸರ್ಕಾರನಾಗ ಮಂತ್ರಿ ಆಗೀನಿ. ಇಟ್ಟರಾಗನೇ ಒಬ್ಬೊಬ್ಬರು ಒಂದೇ ಟರ್ಮ್ MLA ಆಗೋದ್ರಾಗ ಹಳ್ಳ್ಯಾಗ ಹೋದ್ರು ಹೊಡಿಲಕ್ಕೆ ಕಲ್ ತೊಗೊಂಡು ಬೆನ್ ಹತ್ತಾರೆ. ಯಾಕಂದ್ರೆ ಹೊಳ್ಳಿ ಬಂದಿರೋದೇ ಇಲ್ಲ. ಆದ್ರೆ ನನಗೆ 30 ವರ್ಷದ ರಾಜಕೀಯ ಅನುಭವದಲ್ಲಿ ಜನ ಇಟ್ಟು ವಿಶ್ವಾಸ ಇಟ್ಟಾರಂದ್ರೆ ಈರಪ್ಪಣ್ಣವ್ರು ನಾವು ಮಾತಾಡಕತ್ತಿದ್ದೀವಿ. ಏನು ರೀ ಜನರದು ಟ್ರೆಂಡ್ ನಿಮ್ಮದು ಕಡಿಮೆ ಆಗಲಾಗೈತದ. ಕಡಿಮೆ ಯಾಕೆ ಆಗ್ತೈತೆ ಅಂತ ಕೇಳಿದೆ ನಾ. ಇಟ್ಟೊತ್ತಿಗೆ ನಂದೆಲ್ಲ ಬಂಡವಾಳ ತೆಗೆದು ಹೇಳಿಬಿಡ್ತಿದ್ರು. ಬಿಡ್ತಿದ್ರ ಕಾಂಗ್ರೆಸ್ನವರು ತೆಗಿತಿದ್ರು, BJP ಅವರು ತೆಗಿತಿದ್ರು. ಯಾಕಂದ್ರೆ ಯತ್ನಾಳ್